ಆರ್ತಿ ಇಲ್ಲಿಗೆ ಬಂದೇ ಬಿಡ್ತಾಳೆ ಅಂತ ಅನ್ಕೊಂಡೇ ಇರಲಿಲ್ಲ. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಪ್ಲ್ಯಾನ್ ಉಲ್ಟಾಗಿರೋ. ಅದಕ್ಕೆ ಅವತ್ತು ಹೇಳಿದೆ ಮದುವೆ ಮನೆಯಲ್ಲಿ ನಿಮ್ಮ ಕಂಟ್ರೋಲ್ ತಪ್ಪಿದೆ, ಎಲ್ಲೋ ಏನೋ ಎಡವಟ್ಟು ಆಗ್ತಿದೆ ಅಂತ. ನನ್ನ ಮಾತೇ ಕೇಳಲಿಲ್ಲ ನೀವು. ಶಶಾಂಕ್ ಬರ್ತಾನೆ, ಅದೇನೋ ಬಾಂಬ್ ಹಾಕ್ತಾನೆ ಅಂದ್ರಿ, ಎಂಥದ್ದು ಆಗಲಿಲ್ಲ. ತಪ್ಪು ಮಾಡದ್ನೇನೋ ಅಂತ ಈಗ ಅನಿಸ್ತಾ ಇದೆ ಅರ್ಪಿತಾ. ಆರ್ತಿ ಮನೆಗೆ ಬಂದ್ಬಿಟ್ಲು ಅಂತ ಕಿರ್ಚಾಡ್ತಿದ್ಯಲ್ಲ, ಅವಳನ್ನ ಮನೆಯಿಂದ ಹೊರಗಾಕೋದು ಹೇಗೆ ಅಂತ ನಿನ್ ಪವರ್ ಯೂಸ್ ಮಾಡಿ ನೋಡೋಣ. ಅದೊಂದು ಗೊತ್ತಾಗ್ತಿಲ್ಲ ಅಷ್ಟೇ. ನನ್ನನ್ನು ಕೇಳು ಹೇಳ್ತೀನಿ. ಆಗ್ಲೇ ಪ್ಲಾನ್ ಮಾಡ್ಬಿಟ್ರಾ? ನೀನು ಗೂಬೆ ತರ ಇರೋದ್ರ ನೋಡಿ ನಾನೇ ಪ್ಲಾನ್ ಮಾಡಿದ್ದೀನಿ. ಇದನ್ನಾದ್ರೂ ಸರಿಯಾಗಿ ಮಾಡು. ನಾನು ಯಾವ್ದನ್ನು ಸರಿಯಾಗಿ ಮಾಡದೆ ಬಿಟ್ಟಿದ್ದೀನಿ ಹೇಳಿ? ಸರಿ, ಅದೇನು ಮಾಡಬೇಕು ಅಂತ ಬೇಗ ಹೇಳಿ. ನನಗೆ ಗೊತ್ತಿಲ್ಲ, ಆರ್ತಿ ಮನೇಲಿ ಇರಬಾರ್ದು ಅಷ್ಟೇ. ಅವಳು ಈ ಮನೇಲಿ ಇದ್ರೆ ನನಗೆ ಮೈಯೆಲ್ಲ ಉರಿಯುತ್ತೆ. ಅವಳನ್ನ ಈ ಮನೆಯಿಂದ ಒದ್ದಾಚೆ ಹಾಕಬೇಕು. ಏ ಹುಡುಗಿ, ನಿಮ್ಮ ಮನೆ ಅಂತ ನಿನಗೆ ಎಷ್ಟು ಅಭಿಮಾನನೇ? ಯಾರೇ ನೀನು ಆ ಮನೆಯಲ್ಲಿ? ಭೈರವಿಯಮ್ಮ ಪ್ಲೀಸ್ ಹಾಗೆಲ್ಲ ಅನ್ಬೇಡಿ. ನಾನು ಈ ಮನೆನ ನಮ್ಮನೆ ಅಂತಲೇ ಅನ್ಕೊಂಡಿರೋದು. ನೀವಲ್ಲ ಅಂತ ಅಂದ್ಬಿಟ್ರೆ ನಂಗೆ ತಡ್ಕೊಳಕ್ಕಾಗಲ್ಲ, ತುಂಬ ದುಃಖ ಆಗತ್ತೆ. ನಾಳೆ ಹೇಗೋ ಏನೋ ನನಗೆ ಗೊತ್ತಿಲ್ಲ, ಆದರೆ ಇವತ್ತಿನ ಮಟ್ಟಕ್ಕೆ ಈ ಮನೆ ನನಗೆ ಆಸರೆ. ನಮ್ಮೂರು ತಮ್ಮೂರು ಅಂದರೆ ಈ ಮನೆಯಲ್ಲಿರೋರು ಮಾತ್ರ. ಏಯ್, ನಿನಗೋಸ್ಕರ ಕಣ ಇದನ್ನೆಲ್ಲ ನಾನು ಮಾಡ್ತಿರೋದು. ಆರ್ತಿನ ಶಶಾಂಕ್ ಜೊತೆ ಸೇರಿಸೋ ಪ್ರಯತ್ನ ಎಲ್ಲಿಗೋಗಿ ಮುಟ್ಟುತ್ತೋ ನೋಡೋಣ. ಏ ಅರ್ಪಿತಾ, ಸೂರ್ಯನಿಂದನೇ ಆರ್ತಿನ ದೂರ ಮಾಡ್ತೀನಿ, ನೋಡ್ತಾ ಇರು. ಈಗ ಅವಳು ನಿಮ್ಮ ಮನೆ ಮೂಲೆಯಲ್ಲಿ ಬಿದ್ದಿದ್ದಾಳಲ್ವಾ? ಅಯ್ಯೋ, ಮೂಲ ಏನು ಬಂತು ಭೈರವಿಯಮ್ಮ? ಅವಳಿಗೆ ಅಂತ ಸೂರ್ಯ ಅವರು ಒಂದು ರೂಮ್ ಕೊಟ್ಟಿದ್ದಾರೆ. ಸಾಲದಕ್ಕೆ 24 ಗಂಟೆ ಅವ್ರ ಜೊತೆನೇ ಇರ್ತಾರೆ. ಗಂಜಿ ಕುಡ್ಸೋದ್ರಿಂದ ಹಿಡಿದು ಗಾಳಿ ಹಾಕೋವರೆಗೂ ಪ್ರತಿಯೊಂದು ಇವರೇ ಮಾಡೋದು. ಮಾಡ್ಲಿ, ಇಟ್ಸ್ ಆಲ್ ರೈಟ್. ಆರ್ತಿ ಒಬ್ಳೇ ಇದ್ದಾಗ ಅವಳ ತಲೆಗೆ ಹುಳ ಬಿಡಬೇಕು ನೀನು. ಹುಳನ? ಯಾವ ಹುಳ? ಹುಳ ಅಲ್ಲ ಕಣೆ, ಅವಳ ತಲೆಗೆ ಇಲ್ಲದೆ ಇರೋ ವಿಷಯಗಳನ್ನೆಲ್ಲ ತುಂಬಬೇಕು. ಆದಿ ಸಿಕ್ಕಿದ್ದ ಪಾಪ, ನೋಡಕ್ಕಾಗಲ್ಲ ಅವನ ಸ್ಥಿತಿನ. ಅವನ ಸ್ಥಿತಿ ಅನಾಥ ಆಗಿದ್ದಾನೆ. ಹೊಸ್ದಾಗಿ ಮದುವೆ ಆಗಿರೋ ಹುಡುಗ ಪಾಪ. ಆದಿ ನೀವಿಲ್ದಿರೋ ಕೊರಗಿನಲ್ಲಿ ತನಗೂ ಸುಖ ಇಲ್ಲ, ಕಟ್ಕೊಂಡೋಳಿಗೂ ಸುಖ ಇಲ್ಲ. ಈ ಸಂತೋಷಕ್ಕೆ ನಾನು ಯಾಕಾದ್ರೂ ಮದುವೆ ಆದ್ನೋ ಅಂತ ಹೇಳ್ತಾ ಇದಕ್ಕೆಲ್ಲ ನೀನೇ ಕಾರಣ ಅಂತ ಅವಳ ತಲೆಗೆ ತುಂಬಬೇಕು. ಅದೇ ಗಿಲ್ಟಲ್ಲಿ ಅವಳು ಅಲ್ಲಿಂದ ಗೇಟ್ ಪಾಸ್ ಆದ್ಲು. ಹೇಗೆ? ಓಕೆ ಭೈರವಿಯಮ್ಮ. ಮತ್ತೆ ಈ ಮಾತ್ರೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ 3 ಹೊತ್ತು ತಗೋಬೇಕು. ಆಮೇಲೆ ಇದು 1 ನಿಮಿಷ, ಇದು ಬೆಳಿಗ್ಗೆ ರಾತ್ರಿ 2 ಹೊತ್ತು. ಆಮೇಲೆ ಅತ್ತೆ ಇದು ಬೆಳಿಗ್ಗೆ ತಿಂಡಿ ತಿನ್ನಕ್ಕೆ ಮುಂಚೆ ತಗೋಬೇಕು. ಸಾರಿ, ಕನ್ಫ್ಯೂಸ್ ಆಗ್ತಿದೆಯಾ? ಒಂದು ಕೆಲಸ ಮಾಡ್ತೀನಿ, ನಾನೇ 3 ಹೊತ್ತು ಇದ್ದು ಯಾವ್ಯಾವ ಮಾತ್ರೆ ಕೊಡಬೇಕು ನಿಮಗೆ ಕೊಡ್ತೀನಿ. ಸುಮ್ಮನೆ ನಿಮ್ಗೆ ಯಾಕೆ ತಲೆನೋವು ಅಲ್ವಾ? ಯಾಕೆ ಹೀಗೆ ಮಾಡಿದ್ರಿ? ಏನು ಮಾಡ್ತಾ ಇರ್ತೀನಿ ನಾನು? ಏನೂ ಅರ್ಥ ಆಗದೆ ಥರ ಮಾತಾಡಬೇಡಿ ರಂಜಿತ್. ನಾನು ಸೂರ್ಯ ಅವರು ಕೋರ್ಟಿಗೆ ಹೋಗೋಕ್ಕೆ ಒಂದೇ ಕಾರ್ ಅರೇಂಜ್ ಮಾಡಿದ್ರಿ. ಹಾಸ್ಪಿಟಲ್ ಅಡ್ಮಿಟ್ ಆದಮೇಲೆ ಮಿಸಸ್ ಸೂರ್ಯ ಅವರು ಅಂತೇಳಿ ಬರ್ಸಿದ್ದೀರಿ. ಎಲ್ಲ ಬಿಲ್ಲನ್ನು ಸೂರ್ಯ ಅವರೇ ಕಟ್ಟೋ ಹಾಗೆ ಮಾಡಿದ್ದೀರಾ. ಡಿಸ್ಚಾರ್ಜ್ ಆದಮೇಲೆ ನಾನು ಇದೇ ಮನೆಗೆ ಬಂದು ಸೇರೋ ಹಾಗೆ ಮಾಡಿದ್ದೀರಾ. ಏನೂ ಅರ್ಥ ಆಗಲ್ಲ ಅಂತ ಅಂದ್ಕೊಂಡಿದ್ದೀರಾ ನನಗೆ? ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದೀರಾ ನೀವು? ನೀವು ಏನು ಗೊತ್ತಿಲ್ಲದಿರೋ ಥರ ಮಾತಾಡ್ಬಿಡಿಯತ್ತೆ. ಯಾಕೆ ಹೀಗೆಲ್ಲ ಮಾಡ್ತಿರ್ತೀನಿ ಹೇಳಿ? ಒಂದೇ ಉದ್ದೇಶ ನಂದು, ನೀವು ಮಾವ ಒಂದಾಗಬೇಕು, ಮೊದಲಿನ ಥರ ಸಂತೋಷವಾಗಿರಬೇಕು ಅಷ್ಟೇ. ಅವೆಲ್ಲ ಸಾಧ್ಯನಾ? ಸಾಧಿಸಿ ತೋರಿಸ್ತೀನಿ ನಾನು. ಸಾಧಿಸಿ ತೋರ್ಸೋಕ್ಕೆ ಗುಡ್ಡ ಕಡಿಯೋದಲ್ಲ, ಬೆಟ್ಟ ಹತ್ತೋದಲ್ಲ, ಅಥವಾ ಮುಗಿಲು ಮುಟ್ಟೋದಲ್ಲ. ಇದು ಸಂಬಂಧ. ಒಂದು ಸಾರಿ ಕನ್ನಡಿ ಬಿರುಕು ಬಿಡ್ತು ಅಂದರೆ ಅದರಲ್ಲಿ 100 ಪ್ರತಿಬಿಂಬ ಕಾಣಿಸುತ್ತೆ. ಜೋಡಿಸೋದು ತುಂಬ ಕಷ್ಟ. ಮನಸ್ಸಿನ ಆಳದಲ್ಲಿ ಬೇರು ಬಿಟ್ಟು ಪ್ರೀತಿ ಇದ್ರೆ ಮರಾನ ಎಷ್ಟು ಸಾರ್ತಿ ಕಡಿದ್ರೂ ಹೊಸ ಚಿಗುರು ಬಂದೇ ಬರುತ್ತತ್ತೆ. ಭ್ರಮೆ ನಿಮ್ಮದು.
ಇಲ್ಲಿಗೆ ನನ್ನ ಕರ್ಕೊಂಡು ಬಂದಿದ್ದೀರಾ. ಗುಣ ಆಗೋವರೆಗೂ ಇಲ್ಲೇ ಇರ್ತೀನಿ. ದಯವಿಟ್ಟು ಆಮೇಲೆ ನನ್ನ ನೀವು ತಡಿಬೇಡಿ. ಇಷ್ಟು ಹೇಳಿದ್ರಲ್ಲ, ನೋಡೋಣ ಅಷ್ಟೊತ್ತಿಗೆ ಏನೇನಾಗುತ್ತೆ. ಏನೇ ಆದರೂ ನಾವಿಬ್ಬರು ಸಂಬಂಧ ಉಳ್ಕೊಳ್ಳುತ್ತೆ ಅನ್ನೋ ಭರವಸೆ ನನಗಿಲ್ಲ. ನನಗೆ ಭರವಸೆ ಇದೆ. ಭ್ರಮೆ ಅನ್ನಲ್ಲ, ತಗೊಳ್ಳಿ, ಈ ಮಾತ್ರೆ ತಗೊಂಡು ರೆಸ್ಟ್ ಮಾಡಿ. ಏನೇನಾಗಬೇಕೋ ಎಲ್ಲ ಆಗುತ್ತೆ. ಅಮ್ಮ ಅಮ್ಮ ಏನಾಗ್ತಿದೆ? ಏನಿಲ್ಲ. ಏನಿಲ್ಲ ಅಂದರೆ ನನಗೆ ಗೊತ್ತಾಗ್ಬೇಕು ಹೇಳಿ. ವಾಸಿ ಆಗುತ್ತೆ. ಹಿಂಗೆ ಹೇಳಿದ್ರೆ ವಾಸಿ ಆಗುತ್ತಾ? ಅಮ್ಮ ನಿಲ್ಲಿಸ್ಲಾ? ಬೇಡ, ಅವ್ರಿಗೆ ಯಾಕೆ ತೊಂದರೆ? ಮತ್ತು ನನಗೆ ಹೇಳಿ. ಅದು ಟ್ಯಾಬ್ಲೆಟ್ ತೊಗೊಂಡಿದ್ದಲ್ಲ, ಹೊಟ್ಟೆಲೆಲ್ಲ ಒಂಥರ ಸಂಕಟ ಆಗ್ತದೆ. ಇಫ್ ಯು ಡೋಂಟ್ ಮೈಂಡ್ ಒಂದು ಲೋಟ ನೀರು ಕೊಡ್ತೀರಾ? ಬರೀ ನೀರಲ್ಲ, ಹಾಲು ತಂದು ಕೊಡ್ತೀನಿ ರೀ, ಕುಡೀರಿ, ತಂಪಾಗುತ್ತೆ. ನಿಮಗೆ ಯಾಕೆ ತೊಂದರೆ? ಸ್ವಾತಿಗರನ್ ಜೊತೆಗೆ ಹೇಳಿ. ಅವ್ರಿಗಿಂತ ದೂರದವನಾದ್ನ ನಾನು. ಸರಿ ಬಿಡಿ, ಅವ್ರಿಗೆ ಹೇಳ್ತೀನಿ. ಅದು ಆಗಲ್ಲ. ಒಂದು ಅಶ್ಯೂರೆನ್ಸ್ ಕೊಡ್ತೀನಿ, ಹಾಲಿನಲ್ಲಿ ವಿಷ ಅಂತೂ ಮಿಕ್ಸ್ ಮಾಡಲ್ಲ. ನಿಮ್ಮ ಕೈಯಾರೆ ಕೊಟ್ಟರೆ ನಾನು ಅದನ್ನು ಕುಡಿತೀನಿ. ನನಗೆ ಬದುಕು ಕೊಡೋ ಯೋಗ್ಯತೆ ಇಲ್ಲ, ಬರೀ ಸಾವು ಮಾತ್ರ ಅಂತ. ಯಾಕೆ ನೀನು ಅನ್ಕೋತೀರಾ? ಹಾಲು ತಂದ್ಕೊಟ್ಟೆ. ಅಯ್ಯೋ, ನೀವ್ಯಾಕೆ ಹಾಲು ಬಿಸಿ ಮಾಡ್ತಿದ್ದೀರಾ? ಒಂದು ಮಾತು ಹೇಳಿದ್ರೆ ನಾನೇ ಮಾಡ್ಕೊಡ್ತಿದ್ದೆ. ಇದು ನನಗಲ್ಲ, ಆರ್ತಿ ಅವ್ರಿಗೆ. ಅವ್ರೀಗ ಇಷ್ಟೊತ್ತಲ್ಲಿ ಕೇಳಿದ್ರ? ಹೊಟ್ಟೆ ಉರಿ ಅಂತಿದ್ರು, ಅದಕ್ಕೆ ಹಾಲು ಕುಡಿರಿ, ತಂಪಾಗುತ್ತೆ ಅಂತ ನಾನೇ ಹೇಳಿದೆ. ಸೂರ್ಯ ಅವರೇ, ನಾನೇ ಹಾಲು ತೊಗೊಂಡು ಹೋಗ್ಕೊಟ್ಟು ಏನಾಯಿತು ಅಂತ ವಿಚಾರಿಸ್ಲಾ? ಯಾಕೆಂದರೆ ಹೆಂಗಸರು ಎಲ್ಲ ವಿಚಾರನೂ ಗಂಡಸ ಹತ್ರ ಹೇಳ್ಕೊಳಕ್ಕಾಗಲ್ಲ ಅಲ್ವಾ? ಓ ಹಾಗಾ? ಸರಿ, ನೀನೇ ಕೊಡು ಹಾಗಾದ್ರೆ. ಎಕ್ಸ್ಕ್ಯೂಸ್ ಮೀ. ನೀನಾ? ಯಾಕೆ ನಾನು ತರಬಾರ್ದಾಗಿತ್ತಾ? ಸೂರ್ಯ ಅವರೇ ಬಂದು ಅವ್ರ ಕೈಯಾರ ಹಾಲು ಕುಡಿಸ್ಬೇಕಾಗಿತ್ತಾ? ಏನು ಹೇಳ್ತಾ ಇದೆಯಾ? ಹೊಟ್ಟೆ ಉರಿ ಅಂದ್ರಂತೆ. ಸೂರ್ಯ ಅವರು ನನ್ನ ರೂಮಿಗೆ ಬಂದು ನನ್ನ ಎಪ್ಸಿ ಹೀಗೆ ಅಂತಿದ್ದಾರೆ, ಒಂದು ಲೋಟ ಹಾಲು ಬೆರೆಸ್ಕೊಂಡು ಹೋಗಿ ನೀನೇ ಕೊಡು ಅಂದರು. ಅವ್ರು ಬಂದು ನಿನಗೆ ಹೇಳಿದ್ರ? ಪಾಪ, ಅವ್ರಿಗೆ ಏನೇ ಬೇಕಾದರೂ ಅವ್ರು ನನ್ನನ್ನೇ ಎಪ್ಸಿ ಕೇಳೋದು. ತಾನೇ ಕೊಡ್ತೀನಿ ಅಂತ ಹೇಳಿದ್ರಿ ಇಲ್ಲಿ? ಅಯ್ಯೋ, ಅವ್ರಿಗೆ ಸ್ಟವ್ ಎಲ್ಲ ಆನ್ ಮಾಡೋಕ್ಕೆ ಬರುತ್ತೆ. ಇದೆಲ್ಲ ನಿಮ್ಗೆಲ್ಲಿ ಗೊತ್ತು ಬಿಡಿ. ಹೊಟ್ಟೆ ಉರಿ ಅಂದ್ರಂತೆ, ಯಾಕೆ? ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಬಂದು ಆರಾಮಾಗಿ ಸೆಟ್ಲ್ ಆಗಿದ್ದೀರಾ, ರಾಜೋಪಚಾರ. ನೀವು ಯಾರಿಗೆ ಸೇವೆ ಮಾಡಬೇಕಾಗಿತ್ತೋ ಅವರಿಂದನೇ ಎಲ್ಲ ರೀತಿ ಸೇವೆ ಮಾಡಿಸ್ಕೋತಿದ್ದೀರಾ. ಮತ್ತ್ಯಾಕೆ? ಹೊಟ್ಟೆ ಉರಿತಿರೋದು ನನಗೆ. ಸಹಜನೇ. ಅಲ್ಲೇ ನೀವು ನನ್ನ ತಪ್ಪು ತಿಳ್ಕೊತಿರೋದು. ನನಗೆ ಹೊಟ್ಟೆ ಉರಿತಾ ಇರೋದು ನಿಮಗಿದೆಲ್ಲ ಸಿಗ್ತಾ ಇದೆ ಅಂತಲ್ಲ.
ಪಾಪ ನೀವೇ ತನ್ನ ಜಗತ್ತು ಅಂತ ಜೀವನ ಮಾಡ್ತಿರೋ ಆದಿ ನೆನೆಸ್ಕೊಂಡು ನನಗೆ ಹೊಟ್ಟೆ ಉರಿತಾ ಇರೋದು. ಅದಕ್ಕೆ ಹೊಟ್ಟೆವ್ರಿ? ಇನ್ನೇನು ಮತ್ತೆ? ಅಲ್ಲ, ಮಗಂಗೆ ಹೊಸದಾಗಿ ಮದುವೆ ಆಗಿದೆ, ಅವನಿಗೆ ಒತ್ತಾಸೆಯಾಗಿ ಅವನ ಜೊತೆ ಇರಬೇಕಲ್ವಾ? ಅದು ಬಿಟ್ಟು ಇಲ್ಲಿ ಬಂದು ಹೀಗೆ ಉಪಚಾರ ಮಾಡಿಸ್ಕೊತಿದ್ದೀರಲ್ಲ. ಅಲ್ಲ, ಆದಿ ಅಷ್ಟೊಂದು ಆತಂಕದಲ್ಲಿರ್ತಾನೆ, ಅವನ ಬಗ್ಗೆ ನಿಮಗೊಂದು ಸ್ವಲ್ಪನೂ ನೆನಪೇ ಆಗ್ತಿಲ್ವಾ? ಪಾಪ ಆ ಜೀವ ಅಮ್ಮ ಬೇಕು ಅಂತ ಎಷ್ಟು ಹಂಬಲಿಸ್ತಿರುತ್ತೋ ಏನೋ. ಅಜ್ಜಿ ಹಾಸ್ಕೊಂಡಿದ್ಯಾ? ಬೇರೆಯವ್ರ ಹೆಸರು ಹಾಕ್ಸ್ಕೊಂಡಿದ್ರೆ ನಾವು ಆಗ್ತಿತ್ತೋ ಏನು? ಅಮ್ಮ ಅಂತ ಹಾಕ್ಸ್ಕೊಂಡಿದ್ದೀನಲ್ಲ, ಅದಕ್ಕೆ ನೋವಾಗಲಿಲ್ಲ ಅಮ್ಮ. ಅಮ್ಮ 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 ಈಗ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀನಿ. ಪ್ಲೀಸ್ ಹಠ ಮಾಡಬೇಡ. ಈಗ ನಮ್ಮಮ್ಮನ ಕಳಿಸ್ಬೇಕು ಅಷ್ಟೇ. ಆದಿ ನೀನು ಸಮಾಧಾನವಾಗಿರು. ನೀವು ಕಳಿಸೋ ತನಕ ನಾನು ಇಲ್ಲಿಂದ ಕದ್ದಲ್ಲ. ಓ, ನೀನು ಇಲ್ಲೇ ಜಾಂಡ ಊರೋ ಪ್ರೋಗ್ರಾಮಾ? ಮಾತಾಡ್ಬೇಡ ನೀನು. ಯಾಕಿರಬಾರ್ದು? ಅಂಕಲ್, ಇದು ನಮ್ಮ ಪುಣ್ಯ ಅನ್ಕೋತೀನಿ. ಅತ್ತೆ ಮಾವ ಇಬ್ಬರು ಜೊತೆ ಒಂದು 4 ದಿನ ಸಂತೋಷವಾಗಿರೋಕ್ಕೆ ಅವಕಾಶ ಸಿಕ್ತು. ನಿಮ್ಮ ಆಶೀರ್ವಾದ ಬೇಕು. ನಿರೋಷ, ನಮ್ಮ ತಾಯಿ ಎಲ್ಲಿರ್ತಾರೋ ನಾವು ಅಲ್ಲಿರ್ತೀವಿ. ಅದನ್ನ ತಡೆಯೋಕ್ಕೂ ಯಾರಿಗೂ ಇಲ್ಲ. ಧಾರಾಳವಾಗಿರು, ನನಗಂತೂ ಯಾವ ಅಭ್ಯಂತರನೂ ಇಲ್ಲ. ನಾವೇನು ಗತಿಗಟ್ಟು ಬಂದಿಲ್ಲ. ನಮ್ಮಮ್ಮನ ಇಲ್ಲಿಂದ ಕರ್ಕೊಂಡೇ ನಾವು ಹೋಗೋದು. ಆಯಿತು, ಆದರೆ ಆರತಿಯವರು ಸಂಪೂರ್ಣವಾಗಿ ಗುಣಮುಖರಾಗೋವರೆಗೂ ಅವ್ರನ್ನ ಇಲ್ಲಿ ಬಾನಿ ರೋಷ. ಇದೇ ಬ್ರೇಕಿಂಗ್ ನ್ಯೂಸ್ ಡ್ಯಾಡ್. ಕೇಳಿದ್ರೆ ಕುಂದಾಡ್ಬಿಡ್ತೀರಾ ಡ್ಯಾಡ್. ನಿನ್ನ ಮದುವೆ ಆದಾಗಲೇ ಕುಣಿದಾಡ್ಬಿಟ್ಟೆ ನಾನು. ಮದುವೆ ಮಾಡಿದ ಉದ್ದೇಶ ತಾನಾಗೆ ನೆರವೇರ್ತು. ಏನಾಯ್ತು? ಈಗ ಅಂದ್ರೆ ನಾವು ಅಲ್ಲಿ ಹೋಗಿ ಸೆಟಲ್ ಆಗಿದ್ದಾಯ್ತು. ಓ, ಎಕ್ಸಲೆಂಟ್. ಇನ್ನು ಮುಂದೆ ಇದೆ ಇವ್ರಿಗೆ ಮಾರಿ ಹಬ್ಬ. ಒಟ್ಟಿಗಿರಬೇಕು, ಯಾಕಾದ್ರೂ ಒಂದಾದ್ವು ಅನ್ಕೋಬೇಕು. ಒಂದಾಗ್ಬಿಟ್ರೆ ಮುಗೀತಲ್ಲ ಭೈರವ್ಯಮ್ಮ. ಇಷ್ಟು ಮಾಡಿದ್ದು ನೀರಲ್ಲಿ ಹುಣಸೆಹಣ್ಣು ಕ್ಯೂಸ್ದಂಗೆ ಆಗೋಯ್ತಲ್ಲೇ. ನನಗೆ ತಡ್ಕೊಳಕ್ಕಾಗ್ತಿಲ್ಲ. ನಾವು ಮಾಡಿರೋ ಪ್ಲಾನ್ ಎಲ್ಲ ಫ್ಲಾಪ್ ಆಗ್ತಿದೆ. ಈ ನಿರುಷ ಯಾವತ್ತಿದ್ರು ಸೂಪರ್ ಹಿಟ್. ಓಕೆ, ಬಾಯ್. ಬಾಯ್ ಡ್ಯಾಡ್. ಅಣ್ಣ. ಓ ನಿರೋಷ, ಬಾ ಒಳಗೆ. ಬ್ಯುಸಿನಾ? ಏನಿಲ್ಲ ಬಮ್ಮ. ಹೀಗೆಲ್ಲ ಆಗುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ ಅಲ್ವಾ ಅಣ್ಣ? ಹೌದು, ಅಣ್ಣ ತಂಗಿಯಾಗಿ ಒಟ್ಟಿಗೆ ಅಂತೂ ಬೆಳಿಲಿಲ್ಲ, ಆದರೆ ಈಗ ಒಟ್ಟಿಗೆ ಇರೋ ಹಾಗಾಯ್ತು ನೋಡು. ನಾನು ಅದನ್ನೇ ಹೇಳಿದ್ದು. ಅತ್ತೆ ಮಾವ ಒಂದಾಗೋ ಹಾಗಾಯ್ತು, ನಾವೆಲ್ಲರೂ ಒಂದೇ ಮನೇಲಿ ಇರೋ ಹಾಗಾಯ್ತು. ಇನ್ಮೇಲೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಅನ್ಸುತ್ತಲ್ಲ? ನಿನಗೇನನ್ಸುತ್ತೆ? ಅತ್ತೆ ಮಾವ ಒಟ್ಟಿಗೆ ಯಾವಾಗಲೂ ಹೀಗೆ ಇರ್ತಾರೆ ಅಂತನಾ? ಹಾ, ನಾವೆಲ್ಲರೂ ಬಂದಾಯ್ತಲ್ಲ ಈ ಮನೆಗೆ. ಮನೆಗೆ ಬರೋದು ಬೇರೆ, ಮನಸ್ಸಿಗೆ ಬರೋದು ಬೇರೆ. ಮನಸ್ಸಿಗೆ ಬರೋದು ಹೊರತು ಮನೆಗೆ ಬಂದು ಏನು ಪ್ರಯೋಜನ ಇಲ್ಲ ನಿರೋಷ. ಅಂದರೆ ಅತ್ತೆ ಮಾವ ಒಬ್ರಿಗೊಬ್ರು ಮನಸ್ಸಿಗೆ ಇನ್ನೂ ಬಂದಿಲ್ಲ. ಅವ್ರ ಮಧ್ಯೆ ಒಂದು ಅಂತರ ಇದ್ದೇ ಇದೆ. ಆದರೆ ಮಾವನೇ ಹೇಳಿದ್ರಲ್ಲ ನಾವೆಲ್ಲ ಒಟ್ಟಿಗೆ ಇಲ್ಲೇ ಇರ್ಬೋದಂತ. ಈ ಮನೇಲಿ ಇರ್ಬೋದು ಅಂತ ಮಾವ ಸುಮಾರು ಜನಕ್ಕೆ ಹೇಳಿದ್ದಾರೆ.
ಆ ಅರ್ಪಿತನೂ ಇದೇ ಮನೇಲಿದ್ದಾಳೆ. ಅವಳೇ ಈ ಮನೆ ಒಂದು ಭಾಗನ, ಈ ಮನೆಯವಳ ಇಲ್ಲ ಅಲ್ವಾ? ಖಂಡಿತ ಇಲ್ಲ ಅಣ್ಣ. ಯಾಕಣ್ಣ ಹಾಗೆ ನೋಡ್ತಾ ಇದೆಯಾ? ನಾನು ಅರ್ಪಿತಾ ಸೇರಿದ್ದೀವಿ, ಒಟ್ಟಿಗೆ ಸೇರ್ಕೊಂಡು ಏನೋ ಆಟ ಕಟ್ತಾ ಇದ್ದೀವಿ ಅನ್ನೋ ಅಪನಂಬಿಕೆ ತಾನೇ ನಿನಗೆ ನನ್ನ ಮೇಲೆ? ಇಲ್ಲ, ಹಾಗಲ್ಲ, ಸುಮ್ಮನೆ ನೋಡ್ತಿದ್ದೆ ಅಷ್ಟೆ. ನೀನು ಕೆಲವೊಂದು ವಿಷಯದಲ್ಲಿ ತುಂಬ ಇನ್ನೋಸೆಂಟು, ಕೆಲವೊಂದು ವಿಷಯದಲ್ಲಿ ಅಗತ್ಯಕ್ಕಿಂತ ಜಾಸ್ತಿ ಜಾಣೆ. ಏನೋ ಅರ್ಥನೇ ಆಗಲ್ಲಪ್ಪ ನೀನು. ಹೌದಣ್ಣ, ನಾನು ನಾರ್ಮಲ್ ಆಗಿ ಅಪ್ಪ ಅಮ್ಮ ಅಣ್ಣನ ಜೊತೆ ಬೆಳೆದಿದ್ರೆ ನಾರ್ಮಲ್ ಆಗಿ ಇರ್ತಿದ್ನೋ ಏನೋ. ಆದರೆ ಹಾಗಾಗ್ಲಿಲ್ವಲ್ಲ. ನನ್ನ ಬಾಲ್ಯನೇ ಒಂಥರ ವಿಚಿತ್ರ. ಅಪ್ಪ ಯಾರು ಅಂತ ಗೊತ್ತಿದ್ರು ಅವ್ರ ಜೊತೆ ಇರೋಕ್ಕಾಗಲಿಲ್ಲ. ಅದಕ್ಕೆ ಹೀಗನ್ಸುತ್ತೆ. ನಮ್ಮ ಬಾಲ್ಯ ನಮ್ಮ ಮೇಲೆ ಎಷ್ಟು ಪ್ರಭಾವ ಬೀರುತ್ತೆ ನೋಡು. ಆರಿನ್ಗೂ ಆದಿಗೂ ಎಷ್ಟು ವ್ಯತ್ಯಾಸ ಅಲ್ವಾ ಈ ವಿಚಾರದಲ್ಲಿ. ನನ್ನ ಗಂಡಗೆ ಏನೂ ಅನ್ಬೇಡ ಅಣ್ಣ. ಆದಿ ಸ್ವಲ್ಪ ಹೊರಟಿರ್ಬೋದು, ಅವನಿಗೆ ಹಠ ಇರ್ಬೋದು. ಆದರೆ ಅವನ ಅತ್ತೆ ಮಗ, ಅತ್ತೆಲಿರೋ ಎಲ್ಲ ಗುಣ ಅವನ ಹತ್ರ ಇದೆ. ಆರ್ಯ ಮಾವ ಹೇಳಿದ ಮಾತಿಗೆ ವಾಪಸ್ ಮಾತಾಡಲ್ಲ, ಅವ್ರು ಹಾಕಿದ ಗೆರೆನ ದಾಟಲ್ಲ. ನೀವಿಬ್ರು ಈ ಮನೇಲಿರಲಿ ಅಂತ ಮಾವ ಹೇಳಿದ್ದಕ್ಕೆ ಅವನು ಅಪೋಸ್ ಮಾಡಲಿಲ್ಲ ಅಷ್ಟೇ. ಅಂದರೆ ಅತ್ತೆ ಮಾವ ಒಂದಾಗೋದ್ರ ಬಗ್ಗೆ ನಿಂಗೆ ಅನುಮಾನನಾ? ಅನುಮಾನ ಇಲ್ಲ, ಆದರೆ ಕಷ್ಟ. ಸುಲಭ ಅಲ್ಲ ಅಂತ ಗೊತ್ತಿತ್ತು, ಆದರೆ ಇಷ್ಟೊಂದು ಕಷ್ಟನಾ? ಅವರಿಬ್ರು ಒಂದೇ ಮನೇಲಿ ಇರ್ತಾರೆ, ಒಬ್ರನ್ನೊಬ್ರು ನೋಡ್ಕೋಬೇಕಾಗತ್ತೆ, ಒಬ್ರನ್ನೊಬ್ರು ಮಾತಾಡ್ಸ್ಬೇಕಾಗತ್ತೆ. ಇದರಿಂದ ಅವರಿಬ್ರು ಮಧ್ಯೆ ಇರೋ ಅಂತರ ದೂರ ಆಗ್ತಾ ಹೋಗತ್ತಲ್ವಾ ಅಣ್ಣ? ಅದೇ ನಂಬಿಕೆ ನನಗೆ, ಆದರೆ ಗೊತ್ತಿಲ್ಲ. ಯಾಕೆಂದರೆ ಆಗಿರೋದು ಸಣ್ಣ ಮನಸ್ತಾಪ ಅಲ್ಲ, ಮೂಡಿರೋದು ಸಣ್ಣ ಬಿರುಕಲ್ಲ. ಎಲ್ಲ ತೇಪೆ ಹಾಕೋದಕ್ಕೆ ತುಂಬ ಸಮಯ ತಗೊಳುತ್ತೆ. ಅಷ್ಟು ಸಮಯ ನಮ್ಮ ಹತ್ರ ಇದೆಯೋ ಇಲ್ವೋ ಅದೇ ಗೊತ್ತಿಲ್ಲ. ಮದುವೆಲಿ ಏನೆಲ್ಲ ಆಯಿತು? ಆ್ಯಕ್ಚುಲಿ ನಾನು ಪ್ಲ್ಯಾನ್ ಮಾಡಿ ಅವರಿಬ್ಬರು ಒಂದೇ ಕಾರಲ್ಲಿ ಕೋರ್ಟ್ಗೆ ಹೋಗುವಾಗ ಮಾಡಿದ್ದೆ. ಅಟ್ಲೀಸ್ಟ್ ಕೋರ್ಟ್ಗೆ ಹೋಗೋ ವೇಳೆಗಾದರೂ ಅವರಿಬ್ಬರು ಮಧ್ಯೆ ಮಾತುಕತೆ ಆಗುತ್ತೆ, ಒಂದಷ್ಟು ರಾಜಿ ಸಂಧಾನಗಳಾಗ್ತವೆ, ಒಂದಷ್ಟು ಸಾರಿಗಳು ಎಕ್ಸ್ಚೇಂಜ್ ಆಗುತ್ತೆ ಅಂತ. ಆದರೆ ಅತ್ತೆಗೆ ಹೀಗಾಗತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಆದರೆ ಅತ್ತೆ ಮೇಲೆ ಅಲ್ಲೇ ಆಗಬಾರ್ದಾಗಿತ್ತು. ಆದರೆ ಏನು? ಅಂದರೆ ಅತ್ತೆ ಮೇಲೆ ಅಲ್ಲೇ ಯಾರು ಮಾಡಿದ್ದು, ಯಾಕೆ ಮಾಡಿದ್ದು? ಇಲ್ಲ, ಅತ್ತೆ ಮೇಲೆ ಹಲ್ಲೆ ಆಗ್ತಿರ್ಲಿಲ್ಲ. ಆ್ಯಕ್ಚುಲಿ ಅವ್ರ ಇಂಟೆನ್ಷನ್ ಇದ್ದಿದ್ದು ಮಾವನ ಕೊಲೆ ಮಾಡೋದಕ್ಕೆ. ಅಂದರೆ ಕೊಲೆನಾ? ನೀನು ಯಾಕೆ ಓವರ್ ರಿಯಾಕ್ಟ್ ಮಾಡ್ತಿದ್ಯಾ? ಅಯ್ಯೋ ಅದೆಲ್ಲ ಬಿಡು, ಏನೋ ಆಗಿದ್ದಾಯ್ತಲ್ಲ. ಸದ್ಯ ಅತ್ತೆಗೇನೂ ಆಗದೆ ಪ್ರಾಣ ಉಳಿತು, ಎಲ್ಲ ಸರಿ ಹೋಯ್ತು. ಎಲ್ಲ ಸರಿ ಹೋಗಿಲ್ಲ ನಿರೋಷ, ತಪ್ಪಾಗಿರೋದೇ ಅಲ್ಲಿಂದ. ಎಲ್ಲಿಂದ? ಮತ್ತೆ ಯಾಕೆ ಅದನ್ನೇ ಕೆದಕ್ತಿದ್ಯಾ? ಕೆದಕ್ತಾ ಇಲ್ಲ, ಈ ಕೊಲೆ ಪ್ರಯತ್ನ ಪಟ್ಟಿರೋದು ಯಾರು ಅಂತ ಕಂಡು ಹಿಡಿಬೇಕು. ಇಲ್ಲಿಗೆ ಬರೋದಕ್ಕೆ ನಾನು ಕಾರಣ ಅಲ್ಲ ಅದೇ, ನನ್ನ ನಂಬು. ನನಗೆ ಗೊತ್ತಮ್ಮ, ಪಾಪ ನೀನು ಮಾತಾಡೋ ಪರಿಸ್ಥಿತಿಲಿರಲಿಲ್ಲ, ನಿನ್ನ ಮಾತು ನಡಿಲಿಲ್ಲ, ಕರ್ಕೊಂಡ್ಬಂದಿದ್ದಾರೆ. ಡಾಕ್ಟ್ರು ಅವ್ರ ಮಾತಲ್ಲಿ ನನ್ನ ಕಟ್ಟಾಕ್ಬಿಟ್ರು. ಎಲ್ಲರೂ ಒಂದೇ ಅಮ್ಮ, ದುಡ್ಡು ಯಾರ ಹತ್ರ ಇರುತ್ತೋ ಅವ್ರ ಪರ ನಡೀತಾರೆ ಅವರು. ಹೌದು, ಫಸ್ಟ್ ಆಫ್ ಆಲ್ ನೀನು ಯಾಕೆ ಅವ್ರ ಜೊತೆ ಕೋರ್ಟ್ಗೆ ಹೋದೆ? ಓಟೇ ಸರಿ, ಅವನು ಯಾರೋ ಇವನಿಗೆ ಚುಚ್ಚಕ್ಕೆ ಬಂದಂತ ನೀನು ಯಾಕಮ್ಮ ಅಡ್ಡ ಹೋದೆ? ನೋಡೀಗ ಯಾರು ಅನ್ಭವಿಸ್ತಿದ್ದಾರೆ ಅಂತ. ಅಕಸ್ಮಾತ್ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ನನಗೇನು ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ, ಆದರೆ ಸೂರ್ಯ. ಅಮ್ಮ ನೀನು ಇನ್ನು ಅದೇ ಭ್ರಮೆಯಲ್ಲಿ ಇದೆಯಲ್ಲಮ್ಮ. ನಿನ್ನ ಪ್ರೀತಿನ ಅವ್ರು ಅರ್ಥ ಮಾಡ್ಕೊತಾರೆ, ನಿನ್ನ ಭಾವನೆಗಳಿಗೆ ಬೆಲೆ ಕೊಡ್ತಾರೆ ಅಂತ. ಇದೆಲ್ಲ ಬೇಡಮ್ಮ, ಬಾ ನಮ್ಮ ಪಡೆಗೆ ನಾವು ಮನೆಗೆ ಹೋಗೋಣ. ಆದಿ, ಅತ್ತೆಗೆ ಆಡ್ಬೇಡ ನೀನು. ಅತ್ತೆಗಿರೋ ಪರಿಸ್ಥಿತಿಲಿ ಹೇಗೆ ಬರೋಕ್ಕಾಗತ್ತೆ? ಅಲ್ಲ, ಹೇಗೆ ಕರ್ಕೊಂಡು ಹೋಗ್ತೀಯ ನೀನು? ಹೇಗೆ ಅಂದರೆ, ನನ್ನ ಹತ್ರ ಕಾರ್ ಇಲ್ಲದೆ ಇರ್ಬೋದು, ಆದರೆ ಆಟೋ ಇದೆ. ಆದಿ,
ನೀನು ಆಟೋಲ್ ಕರ್ಕೊಂಡೋದ್ರೆ ಅತ್ತೆ ಹೊಟ್ಟೆಗೆ ಹಾಕಿರೋ ಸ್ವಿಚ್ಚು ಬಿಟ್ಕೊಂಬಂದ್ಬಿಡತ್ತೆ. ಸ್ವಲ್ಪ ಅರ್ಥ ಮಾಡ್ಕೋ ಆದಿ. ಆಮೇಲೆ ಏನಾದ್ರು ತೊಂದರೆ ಆದರೆ ನೀವಿಬ್ರು ಯಾಕೆ ಜಗಳಾಡ್ತಾ ಇದ್ದೀರಾ? ಅದೇ ನಾನು ಗುಣಾಗೋವರೆಗೂ ಇಲ್ಲೇ ಇರ್ತೀನಿ. ದಯವಿಟ್ಟು ಅರ್ಥ ಮಾಡ್ಕೊ. ಅಮ್ಮ, ನನ್ನ ಮಾತು ಪೂರ್ತಿ ಕೇಳು. ಈಗಾಗಲೇ ನನ್ನ ಟ್ರೀಟ್ಮೆಂಟಿಗೆ ಅಂತ ತುಂಬ ಖರ್ಚು ಮಾಡಿದ್ದಾರೆ ಅದೇ. ಮಾಡ್ಲಿ ಬಿಡಮ್ಮ, ಅವ್ರಿಗೋಸ್ಕರ ತಾನೇ ಇಷ್ಟೆಲ್ಲ ಅನ್ಭವಿಸ್ತಿರೋದು. ಪ್ರಶ್ನೆ ಅದಲ್ಲ ಕಣೋ, ನನ್ನನ್ನು ಅವ್ರು ತುಂಬ ಕೇರಾಗಿ ನೋಡ್ಕೋತಾ ಇದ್ದಾರೆ. ನಾನು ಗುಣ ಆಗಿದ್ದೀನಿ ಅಂತ ಅವ್ರಿಗೆ ಖಾತ್ರಿ ಆಗಬೇಕು. ಇಲ್ಲಾಂದರೆ ನನ್ನ ನೋಡೋದಕ್ಕೆ ಮತ್ತೆ ಮನೆ ಹತ್ರ ಬರ್ತಾರೆ. ಮತ್ತೆ ರಾಧಾಂತಗಳು. ಇದೆಲ್ಲ ಯಾಕೆ ಬೇಕು? ನೋಡಿ, ನೀವಿಬ್ಬರು ಹೊಸದಾಗಿ ಮದುವೆ ಆಗಿದ್ದೀರಾ. ಇಲ್ಲಿದ್ದರೆ ನಿಮಗೆ ಖುಷಿ ಖುಷಿಯಾಗಿರೋದಕ್ಕಾಗಲ್ಲ, ಫ್ರೀ ಇರಲ್ಲ. ನೀವಿಬ್ಬರು ಮನೆಗೆ ಹೊರಡಬಾರ್ದಾ?